ಇವಾಗ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ ನೋಡಿ ಗೈಸ್. ಇಲ್ಲಿ ನಮ್ಮ ಬಿಂದಾಸು, ನಮ್ಮ ಬ್ರಹ್ಮ ಎಲ್ಲ ಇಲ್ಲೇ ಕೂತವ್ರೆ. ನಾನಿವತ್ತು ಕಾಲೇಜ್ಗೆ ಹೋಗ್ಲಾ ಬೇಡವಾ ಅಂತ ಅನ್ಸ್ಬಿಟ್ಟೈತೆ. ಏನ್ ಮಾಡೋದು ಗೊತ್ತಿಲ್ಲ ಗೈಸ್. ಜೊತೆ ಐಟಮ್ ತಗೊಬರಕ್ ಹೋಗ್ತಿದ್ದೀನಿ ಗೈಸ್. ಈ ಅಣ್ಣ ಬೀಲಿನೇ ಹೊಡಿತೀನಿ ಅಂತಾರೆ. ಅಯ್ಯೋ ಬೀಲಿ ಹೊಡಿತೀನಿ ಅಂತಾರೆ ಗೈಸ್. ನನಗೇನಾದ್ರೂ ಆಟ ಗಿಟ್ಟ ದಬಕ್ಬಿಟ್ಟದ ಅಂತ ಭಯ ಅಷ್ಟೇ ಗೈಸ್. ಇನ್ನೇನು ಏನಣ್ಣ ಆಟೋದಲ್ಲಿ ಮೀಟ್ರ್ ಇಲ್ಲ. ಮೀಟ್ರ್ ಬೇಕಾದ್ರೆ ಗಾಡಿಗೆಲ್ಲ ಕಣಂತಮ್ಮ, ಗಾಡಿ ಓಡ್ಸಂಗೆ. ಗೈಸ್ ಈಗ ಪಟ್ನಕ್ಕೆ ಬಂದು ನಿತ್ಯ ಅಣ್ಣ ಅವ್ರ ಮನೆಗೆ ಹೋಗಿ ಇಲ್ಲಿ ಐಟಮ್ ಎಲ್ಲ ಎತ್ತಾಕ ಬಂದಿದ್ದೀವಿ ಗೈಸ್. ಟೀ ಅಂಗಡಿಗೆ ಎಲ್ಲ ಯಾವ್ಯಾವ ಏನೇನು ಬೇಕು ಎಲ್ಲ ಅವೇ ಗೈಸ್. ಬಟ್ ನೀವು ಯಾವುದು ಹಾಕಬೇಡಿ ಗೈಸ್. ಈ ಕೂಲಿಪೋ ಇವೆಲ್ಲ ಬ್ಯಾನ್ ಮಾಡಿದ್ದಾರೆ. ವಿಮಾಲ್ ಯಾವ ಹಾಕಬೇಡಿ ಗೈಸ್. ಸುಮ್ಮನೆ ಅವೆಲ್ಲ ಅಡ್ವರ್ಟೈಸ್ಮೆಂಟು. ವಿಮಲ್ ನಮ್ಮ ಭಾಷೆ ಕೇಸರಿ ಪಾನ್ ಮಸಾಲ ಅಂತ ಅವ್ರು ಹಾಕಂದಿರಿಕಿನ ಒಂದ್ಸಲಿನೂ ಜೀವನದಲ್ಲಿ ಗೈಸ್. ಈಗ ಅಲ್ಲೆಲ್ಲ ಟೈಮ್ ಪಾಸ್ ಎಲ್ಲ ಮಾಡ್ಕೊಂಡು ಈಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದೀವಿ ಗೈಸ್. ಯಾಕಪ್ಪ ಅಂದರೆ ನನಗೆ ಸ್ವಲ್ಪ ನೆಗಡಿ ಜ್ವರ ಎಲ್ಲ ಆಗ್ಬಿಟ್ಟೈತೆ. ಸೊ ಅದಕ್ಕೋಸ್ಕರ ನಾನು ನಮ್ಮ ಯಶು ಎಲ್ಲ ಹೋಗ್ತಾ ಇದ್ದೀವಿ ಆಸ್ಪತ್ರೆಗೆ. ನೋಡಿ ಗೈಸ್ ಇಲ್ಲೇ ಬಂದೇಬಿಟ್ಟು ಆಸ್ಪತ್ರೆಗೆ. ಈಗ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಹೋಗೋಣ ಬನ್ನಿ ಗೈಸ್. ಈಗ ಆಸ್ಪತ್ರೆಗೆ ಹೋಗಿ ಎಲ್ಲ ಚೆಕಪ್ ಎಲ್ಲ ಮಾಡಿಸಿ ಟ್ಯಾಬ್ಲೆಟ್ ಎಲ್ಲ ಈಸ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಮತ್ತು ಇನ್ನೊಂದೇನಪ್ಪ ಅಂದರೆ ಕಣ್ಣಲ್ಲಿ ಎವ್ವಿ ನೀರು ಬರ್ತಾನೆ ಇರ್ತದೆ ಗೈಸ್, ಅನ್ಲಿಮಿಟೆಡ್ ಆಗಿ. ಯಪ್ಪ ಇನ್ಮೇಲಿಂದ ಫೋನೆಲ್ಲ ನೋಡೋದು ಕಮ್ಮಿ ಮಾಡ್ಬೇಕು ಗೈಸ್. ಮತ್ತು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬಂದವ್ರೆ ಊಟ ಮಾಡೋಕ್ಕೆ. ಇಂದ್ರ ಕೆಟ್ಟಿಂಗ್ ಬಂದವ್ರೆ. ಅಲ್ಲೇ ಬುಳ್ಳ ಇವಕ್ಕೇನು ರೋಗವ ಗೊತ್ತಿಲ್ಲ. ಒಂದಿನ ಎಲ್ಲ ವ್ಲಾಗ್ ಮಾಡು ನಾನು ಮಾಡುವಂತವೆ. ಈಗೆಲ್ಲ ಮಾಡಿದಾಗ ಮೊಕ್ಕ ಮುಚ್ಕತ್ತವೆ ಕಪ್ಪಿ ಬೇಡ. ಅಲ್ಲಿ ನೋಡ್ರಿ ಕುಡ್ಕ ಅಲ್ಲಿ ನಮ್ಮ ಕುಡ್ಕ ಹೋಯ್ತಾ. ಇಲ್ಲಿ ನಮ್ಮ ತಮ್ಮ ಹಾಸ್ಪಿಟ್ಲಿಗೆ ಹೋಗೋದು ಬಂದಿದೆ. ಇನ್ನೊಂದು 3 ದಿವಸ ಮಲಿಕಬೇಕು. ಹಿಂಗೆ ತಿಕ್ಕ ಈಗ ದನ್ಗನ್ ಒಡಿಗೆ ಹೋಗಿ ನನ್ನ ಕಣ್ಣೇ ಹೊಟ್ಟೈತಲ್ಲಪ್ಪ. ಹೆಂಗವನೇ ನೋಡ್ರಪ್ಪ ಲಿಟಲ್ ಸಿಂಗಮ್ಮು. ಇವನು ಬಾ ಮುಟ್ಟಿ 20 ಜನ ಅಲ್ಲ 30 ಜನ ಬಂದು ಒಬ್ಬನೇ ಹೊಡ್ದಾಕ್ತೀನಿ. ಬಾಯಿ ಹೊಡ್ದಾಕ್ತೀಗ. ಗೈಸ್ ಇದು ನೋಡಿ. ಅಯ್ಯೋ ಬುಳ ಮಚ್ಚೆ ಗೈಸ್ ಇಲ್ಲಿ ರೋಡಲ್ಲಿ ಮಲಗಿಸ್ಬಿಟ್ರು ಗೈಸ್. ಇಬ್ಬರೇ ಐಕ್ಲೋ ಬನ್ನಿ ಬರ್ಬೇಡಿ. ಸುಮ್ಮನೆ ಹೇಳ್ತೀನಿ ಬನ್ನಿ ಅಂತ ಬರ್ಬೇಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಗಾಯ್ಸ್ ಎಲ್ಲ ಊಟ ಮಾಡಕ್ಕೆ ಹೋದ್ರು. ನಾನಿನ್ನ ಊಟ ಮಾಡಿಲ್ಲ. ನನ್ನ ಬ್ಯಾಗಲ್ಲಿ ಬಾಕ್ಸ್ ಐತೆ, ಆ ಬಾಕ್ಸಲ್ಲಿ ಊಟ ಮಾಡ್ಬೇಕು ಗೈಸ್. ಈಗ ಹೋಗಿ ಯಾಕೋ ಹೊಟ್ಟೆ ಹಸಿತಾ ಇಲ್ಲ, ಬಟ್ ಹೋಗಿ ಊಟ ಮಾಡಬೇಕು ಮಸ್ತಾಗಿ. ಬನ್ನಿ ಹೋಗೋಣ ಗೈಸ್. ಇವಾಗ ಬಸ್ ಬಂದೈತೆ ಗೈಸ್, ಹೋಗ್ತಾ ಇದ್ದೀವಿ. ಯಾಕೋ ಫುಲ್ಲು ಜ್ವರ ಬರೋ ಥರ ಫೀಲ್ ಆಗ್ಬಿಟ್ಟೈತೆ ಗೈಸ್. ಮೂಗೆಲ್ಲ ಫುಲ್ಲು ನೋವು ಬಂದ್ಬಿಟ್ಟೈತೆ. ಅಂದಿ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಡುಮ್ಮಿ ಗಂಡ ಫ್ರೀ ಫೈರ್ ಆಡ್ತಾ ಇದ್ದೀನಿ. ಇನ್ನೇನು ಕೇಮನ್ಗೆ ಈಗ ಮಸ್ತಾಗಿ ಹೋಗ್ಬೇಕು ಗೈಸ್. ಗೈಸ್ ಶ್ರೀರಂಗಪಟ್ಟಣದಿಂದ ಮನೆಗೆ ಬಂದು ಮಸ್ತಾಗಿ ರೆಡಿಯಾಗಿ ಮತ್ತೆ ಬೆಳಗ್ಗೆಯಿಂದ ತಿಂಡಿ ಊಟ ಏನು ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಊಟ ಮಾಡಿಕೊಂಡು ಟ್ಯಾಬ್ಲೆಟ್ ಎಲ್ಲ ನುಂಗಿ ಈಗ ಹೋಗ್ತಾ ಇದ್ದೀವಿ. ಮತ್ತೆ ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ
ನಮ್ಮ ಡುಮ್ಮಿ ಗಂಡ ಇಲ್ಲೇ ಅವನೇ ಮಸ್ತಾಗಿ ಈಗ ಕರ್ಕೊಂಡು ಹೋಗ್ತಾ ಇರೋದೆ. ಬನ್ನಿ ಗೈಸ್ ಹೋಗೋಣ. ಗೈಸ್ ಅದೇನೋ ಗೊತ್ತಿಲ್ಲ ಗೈಸ್, ಬಿಸಿಲಿಗೆ ಬಂದರೆ ಕಣ್ಣೀರು ಬರ್ತದೆ, ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅಂದ್ಕೊಳ್ಳಿ, ಅಷ್ಟು ಕಣ್ಣೀರು ಬರ್ತಾನೆ ಇರ್ತದೆ. ಮತ್ತು 3 ದಿನದಿಂದ ಕರೆಕ್ಟಾಗಿ ವ್ಲಾಗ್ ಕೂಡ ಮಾಡೋಕ್ಕಾಯ್ತಿಲ್ಲ. ಸೊ ಎನಿ ಟೈಮು ಖುಷಿಯಾಗಿ ಇರೋಕ್ಕಾಗಲ್ಲ ಅಲ್ವಾ ಗೈಸ್. ಸೊ ಅದಕ್ಕೋಸ್ಕರ ಅಪ್ಪು ಇರ್ತದೆ, ಡೌನು ಇರ್ತದೆ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಯ್ತಾ ಇರಲಿಲ್ಲ. ಇನ್ಮೇಲೆ ಮಸ್ತಾಗಿ ಬರ್ತಾ ಇರ್ತವೆ, ಶಿಸ್ತಾಗಿ ನೋಡ್ತಾ ಇರ್ರಿ. ಮತ್ತು ನಿಮ್ಮ ಸಪೋರ್ಟು ಹೀಗೆ ಇರಲಿ ಗೈಸ್. ಲವ್ ಯು ಸೋ ಮಚ್. ಈಗ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಗೈಸ್. ನಮ್ಮ ಕತೆ ಹೆಂಗಾಗ್ಬಿಟ್ಟೈತೆ ಅಂದರೆ ಇಲ್ಲಿ ನೋಡ್ರಿ ಗೈಸ್. ಗೈಸ್ ಈಗ ಚಿಲ್ಡ್ರೆ ಕಾಸೆಲ್ಲ ಎಣ್ಸಿ ಒಂದು ಮಾಂಟೆಂಡಿ ತಗೊಂಡಿದ್ದೀವಿ. ಮತ್ತೆ ಇಲ್ಲಿ ನೋಡ್ರಿ ಗೈಸ್, ನಮ್ಮೂರಿಗೆ ಯಶುನೇ ಬಂದ್ಬಿಟ್ಟವನೆ. ನಾವೇ ಇನ್ನ ಪಟ್ನಕ್ಕೆ ಹೋಗಿಲ್ಲ ಗೈಸ್. ಅವಾಗಿಂದ ನಮ್ಮೂರಲ್ಲಿ ಇದೊಂದು ಕಾಟ, ಸರಿಯಾಗಿ ಬಸ್ಗಳು ಬರೀಕಿಲ್ಲ. ಅದೊಂದು ಬಸ್ಗಳು ಬಂದ್ರು ಆ ಮಿಷಿನ್ ಕೆಟ್ಟೋಯ್ತು, ಬಸ್ಸೇ ನಿಂತೋಯ್ತು ಅನ್ಕೊಂಡು ಆಟ ಆಡ್ಕೊಂಡಿವ್ರು, ಬಸ್ಸೇ ತಗೊಬರಿಕಿಲ್ಲ ಗೈಸ್. 1 hour later. ಗೈಸ್ ಇವಾಗ ಮನೆಗೆ ಬಂದೆ ಗೈಸ್. ಅಕ್ಷಿ ಅಂದಿ ಅಪ್ಪ ಒಂಥರ ಆಗ್ಬಿಟ್ಟೈತೆ ಗೈಸ್. ಮೈಂಡೆಲ್ಲ ಫುಲ್ ತಲೆ ಎಲ್ಲ ಕೆಟ್ಟೋಗೈತೆ ಅನ್ಕೊಳ್ಳಿ. ಆಯ್ತಲ್ಲ, ಫುಲ್ಲು ಜ್ವರ ಬಂದಂಗೆ ಆಗ್ಬಿಟ್ಟೈತೆ. ಮತ್ತು ಇನ್ನೊಂದೇನಪ್ಪ ವಿಷಯ, ಸಂತೋಷದ ವಿಷಯ ಅಂದರೆ ನಾನು ಒಂದು ರೀಲ್ ಮಾಡಿ ಹಾಕಿದ್ದೆ ಗೈಸ್. ಒಂದು ಟ್ರೂ ಲವ್ದು ಲೈನ್ಸ್ ಹೇಳಿ ಅವಳು ಇಷ್ಟ ಬಂದು ಅವನ ಜೊತೆ ಯಾವಾಗಲೂ ಚೆನ್ನಾಗಿರಲಿ ಅಂತ ಒಂದು ರೀಲ್ ಮಾಡಿ ಹಾಕಿದೆ. ಏನು ಗುರು ಅದಕ್ಕೆ ರೆಸ್ಪಾನ್ಸು, ಯಪ್ಪ 100-200 ಮೇಲೆ ಸ್ಟೋರಿ ಆಗ್ತಾ ಕೂತವ್ರು ಗೈಸ್, ಲವ್ ಬ್ರೇಕಪ್ ಅವರೆಲ್ಲ. ನನಗಂತೂ ಅದನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು. ಇದೇ ಥರ ಸಪೋರ್ಟ್ ಮಾಡ್ರಿ ಮಸ್ತಾಗಿ. ಇನ್ನೂ ಮಸ್ತ್ ಕಂಟೆಂಟ್ಗಳು ಬರ್ತಾ ಇರ್ತವೆ. ಇನ್ಸ್ಟಾಗ್ರಾಮಲ್ಲಿ ನನ್ನ ಯಾರು ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡಿ. MP ಕನ್ನಡಿಗ 57 ಅಂತ. ಈಗ ಮಸ್ತಾಗಿ ಮನೆಗೆ ಬಂದಿದ್ದೀನಿ. ಈಗ ಕಾಫಿ ಮಾಡ್ಕೋಬೇಕು ಗೈಸ್. ಕಾಫಿ ಇಸ್ ರೆಡಿ ಗೈಸ್. ಮತ್ತು ಇನ್ನೊಂದು ಕ್ರೇಜಿ ವಿಷಯ ಏನಪ್ಪ ಅಂದರೆ, ನಂದು ಯೂಟ್ಯೂಬಲ್ಲಿ 700 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತಲ್ಲ. ಸೊ ಅದಕ್ಕೆ ಇನ್ಸ್ಟಾಗ್ರಾಮ್ ಸ್ಟೋರಿಲಿ 700 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್ಸ್ ಅಂತ ಆಗಿದೆ. ಸೊ ಅದನ್ನ ನೋಡ್ಬಿಟ್ಟು ಯಾರೊಬ್ಬರು ತಿಕ್ಕಾ ಹೊರ್ಕೊಂಡು ಅಥವಾ ಏನೋ ಅಂದ್ಕೊಂಡು ಬಂದು ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ಟವ್ರೆ. ಅದು ಅವನೋ ಅಥವಾ ಅವಳೋ ಅಂತ ಗೊತ್ತಿಲ್ಲ, ಬಟ್ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ನೀವು ಒಬ್ಬರು ಅನ್ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ಬಿಟ್ಟು ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ನಾನು. ಅಥವಾ 699 ಸಬ್ಸ್ಕ್ರೈಬರ್ಸ್ ಆಗೋಯ್ತು, ಸ್ಟೋರಿ ಎಲ್ಲ ಡಿಲೀಟ್ ಮಾಡ್ತಾನೆ ಅಂದರೆ ನೋ ವೇ, ಚಾನ್ಸೇ ಇಲ್ಲ. 700 ರೀಚ್ ಆಯ್ತು ಅಂದರೆ ಅದು 700 ಗೈಸ್. ರೀಚ್ ಇಸ್ ರೀಚ್. ಕಾಲು ಎಳೆಯೋಕ್ಕೆ ಒಬ್ರು ಇದ್ರೆ ಮೇಲೆತ್ತಕ್ಕೆ ಸುಮಾರು ಜನ ಅವರೇ ನನ್ನ ಹತ್ರ. ಬಟ್ ಆದ್ರೂ ಈ ಥರ ಸ್ಟೋರಿ ಆದ ತಕ್ಷಣ ಸಡನ್ನಾಗಿ ಅನ್ಸಬ್ಸ್ಕ್ರೈಬ್ ಹಾಕೋಯ್ತಲ್ಲ, ನನಗೆ ಹೆವಿ ನಗು ಬಂದ್ಬಿಡ್ತು ಅಂದ್ಕೊಳ್ಳಿ. ಏನ್ರಪ್ಪ ಗೈಸ್, ಫೈನಲಿ ಜ್ವರನೇ ಬಂದ್ಬಿಡ್ತು ಅಂದ್ಕೊಳ್ಳಿ ಗೈಸ್. ತಲೆಯೆಲ್ಲ ನೋವು, ಕಣ್ಣಲ್ಲೆಲ್ಲ ನೀರು, ಮೂಗಲ್ಲೆಲ್ಲ ಈಗ ಊಟ ಹಾಕ್ಕೊಂಡು ಬಂದಿದ್ದೀನಿ ಗೈಸ್. ಈಗ ಊಟ ಮಾಡಬೇಕು. ಅದೇನೋ ಗೊತ್ತಿಲ್ಲ ಗೈಸ್, ಹೆವಿ ತಲೆನೋವು, ಹೆವಿ ಕಣ್ಣಲ್ಲೆಲ್ಲ ನೀರು ಬರ್ತೈತೆ. ಈಗ ನೀರು ಬರಲ್ಲ ಅಂದರೂ ಬಿಸಿಲಿಗೆ ಹೋದರೆ ಸಾಕು ಗೈಸ್, ಅನ್ಲಿಮಿಟೆಡ್ ಕಣ್ಣೀರು ಅಂದ್ಕೊಳ್ಳಿ. ಜಾಸ್ತಿ ಫೋನ್ ನೋಡೋಕ್ಕೋ ಇಲ್ಲ 3 ಗಂಟೆ ಕೂತ್ಕೊಂಡು ಎಡಿಟ್ ಮಾಡೋಕ್ಕೋ ಗೊತ್ತಿಲ್ಲ. ಬಟ್ ನಾಳೆ ಎಷ್ಟರಲ್ಲಿ ಹೆಂಗಾರ ಮಾಡಿ ರಿಕವರಿ ಆಗ್ಬೇಕು ಗೈಸ್ ನಾನು, ಇಲ್ಲಾಂದರೆ ತಲೆ ಕೆಟ್ಟೋಯ್ತದ ನನಗೆ ಮಾತ್ರ. ಸೊ ಫಸ್ಟು ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ಎಲ್ಲ ನುಂಗಬೇಕು. ಬನ್ನಿ ಫಸ್ಟು ಊಟ ಮಾಡಿಬಿಡೋಣ. ಐ ಲವ್ ಯು. ಗೈಸ್ ಇವಾಗ ಊಟ ಮಾಡಿಕೊಂಡು ಈಚೆ ಬಂದಿದ್ದೀನಿ ಗೈಸ್. ಟೈಮ್ ಬಂದು 11:30 ಆಗೈತೆ. ಮತ್ತು ನಮ್ಮ ದೊಡ್ಡಮ್ಮವರೆಲ್ಲ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಗೈಸ್. ಮತ್ತು ನನಗೇನಾದ್ರೂ ಜ್ವರ ಅಥವಾ ನೆಗಡಿ ಇಲ್ಲ ಅಂದಿದ್ರೆ ಇದೇ ನನ್ನ ಜಾಗ ಗೈಸ್. ಸೊ ಜ್ವರ ಇರುವ ಕಾರಣ ಇವಾಗ ಒಳಗೋಗಿ ಮಲ್ಕೋಬೇಕು. ಮತ್ತು ಫುಲ್ಲು ಚಳಿ ಅಂದ್ಕೊಡ್ರಿ ಗೈಸ್, ನನಗೆ ಬೇರೆ ಹೆವಿ ನೆಗಡಿ ಆಗ್ಬಿಟ್ಟೈತೆ. ಅದಕ್ಕೂ ಇದಕ್ಕೂ ಮ್ಯಾಚೇ ಆಗ್ತಾಯಿಲ್ಲ. ಹೀಗೋಗಿ ಒಳಗೋಗಿ ಮಸ್ತಾಗಿ ಮಲ್ಕೋಬೇಕು. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗು ಚೆನ್ನಾಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಮ್ಯಾಕ್ಸಿಮಮ್ ಶೇರ್ ಮಾಡಿರಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ. ಲವ್ ಯು ಲಾಟ್, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. Take care guys. Don't mess with him. ಇವನು ದಂತಕಥೆ.